ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರ ಜೀವನದಲ್ಲಿ ಈ ಒಂದು ಭಯಂಕರವಾಗಿರುವ ಅಮಾವಾಸ್ಯೆ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ. ಈ ಎರಡು ದೇವತೆಗಳು ನಿಮ್ಮ ಮನೆಯನ್ನು ಸದಾ ಕಾಪಾಡುತ್ತಿದ್ದಾರೆ. ನಿಮ್ಮ ಮನೆಗೆ ಏಕೆ ಬರುತ್ತಾರೆ ಮತ್ತು ಯಾವಾಗ ಬರುತ್ತಾರೆ, ಈ ಸತ್ಯವನ್ನು ಕೇಳಿದರೆ ಖಂಡಿತವಾಗಿಯೂ ಶಾಕ್ ಆಗ್ತೀರಾ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಆಕಸ್ಮಿಕವಾಗಿಲ್ಲ, ಇದು ದೈವಿಕವಾದ ಪರೀಕ್ಷೆಯಾಗಿದೆ. ಈ ಸಮಯ ಮಕರ ರಾಶಿಯವರೇ, ನೀವು ಶಿಸ್ತು, ಸಹನೆ ಮತ್ತು ಕಠಿಣ ಪರಿಶ್ರಮಕ್ಕೆ ಪ್ರಸಿದ್ಧರು. ಆದರೆ ನಿಮ್ಮಲ್ಲಿ ಅನೇಕರು ಇದುವರೆಗೆ ತಿಳಿದೋ ತಿಳಿಯದೇ ಇರುವಂತಹ ಒಂದು ಅತಿಯಾದ ಗಂಭೀರವಾದ ಮತ್ತು ಆಶ್ಚರ್ಯಕರವಾದ ಸತ್ಯವನ್ನ ಇಂದು ನಾವು ತಿಳಿಯಲು ಹೊರಟಿದ್ದೇವೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತಿದೆ ಎಂಬುದು ನಿಮಗೆ ಗೊತ್ತೇ ಇಲ್ಲ. ಕೆಲವುಗಳ ನಂತರ ಅಸ್ತಿತ್ವಕ್ಕೆ ಬರುತ್ತದೆ. ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ಅಚಾನಕ್ಕಾಗಿ ಫಲ ಕೊಡಿಸುವಂತಹ ಶಕ್ತಿಯನ್ನ ಹೊಂದಿದೆ. ಈ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನದ ಹಂತ ಹಂತವಾಗಿ ಶಿಖರದತ್ತ ಸಾಗುತ್ತೆ. ಬಡತನದಿಂದ ಶ್ರೀಮಂತಿಗೆ ಸುಲಭವಾಗಿ ಏರಿಕೆಯಾಗುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಇದ್ದರೂ ನೀವು ಸಂಪೂರ್ಣವಾಗಿ ಕುಸಿಯದೆ ನಿಂತುಕೊಂಡಿರುವಂತಹ ಅನುಭವ ಹೊಂದಿದ್ದೀರಾ. ಅದನ್ನ ನೀವು ನಿಮ್ಮ ದೃಢ ಮನಸ್ಸಿನ ಫಲ ಎಂದುಕೊಂಡಿರಬಹುದು. ಆದರೆ ವಾಸ್ತವದಲ್ಲಿ ಈ ದಿವ್ಯ ಶಕ್ತಿಗಳ ಒಂದು ವಿಶೇಷವಾದ ಆಶೀರ್ವಾದ ನಿಮ್ಮ ಹಿಂದೆ ನಿಂತು ನಿಮ್ಮನ್ನ ಕಾಣದ ರೀತಿ ಕಾಪಾಡುತ್ತಿದೆ. ನೀವು ಎದುರಿಸಿದಂತಹ ಪ್ರತಿಯೊಂದು ದೊಡ್ಡ ಸಂಕಷ್ಟದಲ್ಲೂ ಕೊನೆಯ ಕ್ಷಣದಲ್ಲಿ ನಿಮಗೆ ರಕ್ಷಣೆಯ ದಾರಿ ತೆರೆದಿತ್ತು. ಇದೇ ದೈವಿಕ ಸಹಾಯದ ಫಲವಾಗಿದೆ. ಒಟ್ಟಾರೆಯಾಗಿ ಜನವರಿ ನಿಮಗೆ ವಿಶೇಷವಾದ ಸಮಯ ಅಂತ ಹೇಳಬಹುದು. ಈ ಅಮಾವಾಸ್ಯೆಯ ನಂತರದ 4-5 ದಿನಗಳು ಅಂದರೆ 19, 20, 21, 22, 23 ದಿನಗಳ ನಂತರ ನಿಮ್ಮ ಮನೆಯಲ್ಲಿ, ನಿಮ್ಮ ವೃತ್ತಿ ಬದುಕಿನಲ್ಲಿ, ನಿಮ್ಮ ಜೀವನದಲ್ಲಿ ಬಹುದೊಡ್ಡದಾದ ಬದಲಾವಣೆಯ ಘಟನೆಗಳು ನಡೆಯೋಕೆ ಸಿದ್ಧವಾಗಿದೆ. ಹೌದು ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಘಟನೆಗೂ ಕೂಡ ದೈವಿಕವಾದ ಒಂದು ಹಿನ್ನೆಲೆ ಇರುತ್ತದೆ. ನಿಮ್ಮ ಶಾಂತ ಮನಸ್ಸು, ನಿಮ್ಮ ಮೃದುವಾದ ಸ್ವಭಾವ, ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡುವಂತಹ ಮನಸ್ಸಿನ ಮೂಲಕ ನೀವು ಜೀವನದಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತೀರಾ. ನಿಮ್ಮ ಸ್ವಭಾವ ಮತ್ತು ನಿಮ್ಮ ಸ್ಥಿರ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಕಡಿಮೆ ಇಲ್ಲ. ನೀವು ನಿಧಾನವಾಗಿ ಆದರೆ ಖಚಿತವಾಗಿ ಮೇಲಕ್ಕೆ ಹೋಗುವುದನ್ನು ಕೆಲವರು ಸಹಿಸಲಾರರು. ಆ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ಗುಪ್ತ ತಂತ್ರಗಳನ್ನು, ನಕಾರಾತ್ಮಕ ಚಿಂತನೆಗಳನ್ನು ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದವಿದೆಯೋ ಅವರ ಜೀವನದಲ್ಲಿ ಆ ತಂತ್ರಗಳು ಯಶಸ್ವಿಯಾಗೋದಿಲ್ಲ. ಮಕರ ರಾಶಿಯವರೇ, ಮುಂದೆ ಬರುತ್ತಿರುವಂತಹ 4-5 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ, ನಿರ್ಣಾಯಕ ತರುವಂತಹ ತಿರುವುಗಳಾಗಿರುವಂತಹ ದಿನವಾಗಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ದೀರ್ಘಕಾಲದ ಕಾಯುವಿಕೆ ಕೊನೆಗೊಳ್ಳುವ ಸಾಧ್ಯತೆ ಇದೆ. ಕೆಲಸ, ಹಣ ಅಥವಾ ಗೌರವದ ವಿಚಾರದಲ್ಲಿ ನೀವು ಅನಿರೀಕ್ಷಿತವಾಗಿ ನಿರೀಕ್ಷಿಸಿದಂತಹ ಸಕಾರಾತ್ಮಕವಾದ ಸುದ್ದಿ ಬರಬಹುದು. ಸಿಹಿ ಸುದ್ದಿಯನ್ನ ಕೇಳ್ತೀರಾ. ಒಟ್ಟಾರೆಯಾಗಿ ಸಿಹಿ ಹಂಚಲು ಸಿದ್ಧರಾಗಿ, ಆದರೆ ಎಚ್ಚರ ಅಗತ್ಯ. ಅದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಅಥವಾ ನಿಮ್ಮ ಶ್ರಮದ ಫಲವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿರುವಂತವರು ಮತ್ತೆ ಚಲನೆಯಲ್ಲಿ ಬರಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನ ತುಂಬಾ ಯೋಚಿಸಿ ಇಡೋದು ಅತ್ಯಂತ ಅಗತ್ಯವಾಗಿದೆ. ಈ ಸಮಯ ನಿಮಗಾಗಿ ಬರುತ್ತಿರುವಂತಹ ದೈವಿಕವಾದ ಸಮಯವಾಗಿದೆ. ಈ ಸಮಯ ಮಕರ ರಾಶಿಯವರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಅಡಚಣೆ ಬಹುಶಃ ಹೊರಗಿನ ಶತ್ರುಗಳಿಂದಲ್ಲ, ನಿಮ್ಮ ಅತ್ಯಂತ ಹತ್ತಿರದಲ್ಲಿರುವಂತಹ ವ್ಯಕ್ತಿಯಿಂದಲೇ ಬಂದಿದೆ. ಸದಾ ನಿಮ್ಮ ದುಃಖವನ್ನ ಕೇಳುವ, ನಿಮ್ಮ ಜೊತೆಯೇ ನಿಂತಂತೆ ನಡೆಸುವ ವ್ಯಕ್ತಿಯೇ ಒಳಗೊಳಗೆ ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸುತ್ತಿದ್ದಾನೆ. ಕಳೆದ ಹಲವಾರು ವರ್ಷಗಳಿಂದ ಅವನು ನಿಮ್ಮ ಶಕ್ತಿಯನ್ನ ನಿಧಾನವಾಗಿ ಹೀರಿಕೊಳ್ಳುತ್ತಿದ್ದಾನೆ. ಆದರೆ ಈಗ ಆ ಸ್ಥಿತಿ ಅಂತ್ಯವಾಗುತ್ತಿದೆ. ದೈವಿಕ ಶಕ್ತಿಗಳ ದೃಷ್ಟಿ ಅವನ ಮೇಲೆ ಬಿದ್ದಿದ್ದು ಸತ್ಯ ಬಹಿರಂಗವಾಗುವ ಕಾಲ ಹತ್ತಿರಕ್ಕೆ ಬಂದಿದೆ. ಈ ಜನವರಿ ಅಮಾವಾಸ್ಯೆ ಕಳೆದ ನಂತರ 19, 20, 21, 22 ಮತ್ತು 23 ದಿನಗಳ ಒಳಗಾಗಿ ಆ ವ್ಯಕ್ತಿಯ ಸಂಪೂರ್ಣವಾದ ಮುಖವಾಡ ನಿಮ್ಮ ಕಣ್ಣಿಗೆ ಬೀಳುವಂತೆ ದೇವರು ಆಶೀರ್ವಾದ ಮಾಡ್ತಿದ್ದಾರೆ. ಮಕರ ರಾಶಿಯವರೇ, ಈಗ ಆ ಮಹಾರಹಸ್ಯವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ 2 ದಿವ್ಯ ಶಕ್ತಿಗಳು ಸಾಮಾನ್ಯವಲ್ಲ. ಒಂದೆಡೆ ಶನಿದೇವರ ಕಠಿಣ ನ್ಯಾಯ, ಆದರೆ ನ್ಯಾಯಪೂರ್ಣ ರಕ್ಷಣೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ಪರೀಕ್ಷೆಗಳ ಮೂಲಕ ತಿದ್ದುಪಡಿಸುತ್ತಿರುವಂತಹ ವಿಶೇಷವಾದ ಶಕ್ತಿ. ನೀವು ಅನುಭವಿಸಿದಂತಹ ವಿಳಂಬ, ಅಡ್ಡಿಗಳು, ಮನಸ್ಸಿನ ಒತ್ತಡ ಎಲ್ಲವೂ ಶಿಕ್ಷೆಯಲ್ಲ, ನಿಮ್ಮೊಳಗಿನ ಶಕ್ತಿಯನ್ನ ಜಾಗೃತಗೊಳಿಸುವಂತಹ ದೈವಿಕ ತರಬೇತಿ. ಶನಿದೇವರು ನಿಮ್ಮನ್ನ ಕುಸಿಯಲು ಬಿಡೋದಿಲ್ಲ, ಬದಲಾಗಿ ನಿಮ್ಮ ಜೀವನದ ಅಡಿಪಾಯವನ್ನ ಗಟ್ಟಿಗೊಳಿಸಿ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸುತ್ತಿದ್ದಾರೆ. ಇನ್ನೊಂದು ಕಡೆ ಬಹಳ ಕಡಿಮೆ ಜನರಿಗೆ ತಿಳಿದಿರುವಂತಹ ದೇವತೆಗಳು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ನಾಗದೇವತೆಗಳು ಅಡಗಿರುವಂತಹ ಕೃಪೆ ನಿಮ್ಮ ಸುತ್ತ ಒಂದು ಅದೃಶ್ಯ ಕವಚದಂತೆ ಕೆಲಸ ಮಾಡುತ್ತಿದ್ದಾರೆ. ನಿಮ್ಮ ಮೇಲೆ ಬಂದಿರುವಂತಹ ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಯೋಗ, ದೃಷ್ಟಿದೋಷಗಳು ಮತ್ತು ಕಾರಣವಿಲ್ಲದೆ ಭಯಗಳು ನಿಮ್ಮನ್ನು ತಲುಪುವ ಮೊದಲೇ ನಾಶವಾಗುತ್ತಿದೆ. ನೀವು ಕೆಲ ಸಂದರ್ಭಗಳಲ್ಲಿ ಇಷ್ಟು ದೊಡ್ಡ ಅಪಾಯ ತಪ್ಪಿ ಹೋಯಿತಲ್ಲ ಎಂದು ಅಚ್ಚರಿ ಪಟ್ಟಿರಬಹುದು. ಅದರ ಹಿಂದಿರುವಂತಹ ಇದೇ ನಾಗದೇವತೆಗಳ ರಕ್ಷಣೆ
ರಕ್ಷಣಾ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಮೌನವಾಗಿ ಕಾರ್ಯನಿರ್ವಹಿಸುತ್ತಾರೆ, ಆದರೆ ಅವರ ಕೃಪೆ ಅತ್ಯಂತ ಪ್ರಬಲವಾಗಿರುತ್ತದೆ. ಈ ಸಮಯ ಅಂದರೆ ನಿಮಗೆ ಖಂಡಿತವಾಗಿ ಕುಜ ದೋಷ ಇದ್ರೆ ಅದು ದೂರವಾಗುತ್ತೆ. ಮಂಗಳನ ಅನುಗ್ರಹದಿಂದಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೀವನದ ಸಕಲ ಸರ್ವ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಒಂದು ಶಕ್ತಿಯುತವಾಗಿ ನಿಮ್ಮ ಕವಚದಂತೆ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಈ ಎರಡು ದಿವ್ಯ ಶಕ್ತಿಗಳ ಸಂಯೋಗವೇ ಮಕರ ರಾಶಿಯವರ ಜೀವನವನ್ನು ಸಾಮಾನ್ಯದಿಂದ ಅಸಾಮಾನ್ಯವಾಗುವಂತೆ ಶನಿದೇವರು ನಿಮಗೆ ಸಹನೆ ಶಿಸ್ತಿನ ಪಾಠ ಕಲಿಸುತ್ತಿದ್ದರೆ, ಶಕ್ತಿ ದೇವತೆಗಳು ಆ ಪ್ರಯಾಣದಲ್ಲಿ ನಿಮ್ಮ ಆತ್ಮಶಕ್ತಿಯನ್ನು ಕಾಪಾಡುತ್ತಿವೆ. ಈ ಸಮಯದಲ್ಲಿ ನೀವು ಸತ್ಯ ಮಾರ್ಗದಲ್ಲಿ ನಡೆಯೋದು, ಅಹಂಕಾರವನ್ನು ತ್ಯಜಿಸೋದು ಮತ್ತು ಪ್ರಕೃತಿಯ ಪ್ರತಿಯೊಂದು ಜೀವಿಗೆ ಗೌರವ ಕೊಡೋದು ಅತ್ಯಂತ ಮುಖ್ಯವಾಗಿರುತ್ತೆ. ಹೀಗೆ ಮಾಡಿದರೆ ದಿವ್ಯ ಶಕ್ತಿಗಳ ರಕ್ಷಣೆ ನಿಮ್ಮನ್ನು ಇನ್ನಷ್ಟು ಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಜೀವನದಲ್ಲಿ ಅಚಾನಕ್ಕಾಗಿ ಅದ್ಭುತ ಘಟನೆಗಳು ಬದಲಾವಣೆಗಳು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಜನವರಿ ಅಮಾವಾಸ್ಯೆಯ ನಂತರ ಎರಡು ದಿವ್ಯ ಶಕ್ತಿಗಳ ಒಂದು ಸಂಚಲನ, ಒಂದು ಅರಿವಿಗೆ ಬರುವಂತಹ ಸಂದರ್ಭವಾಗಿರುತ್ತೆ. ಅದೇ ರೀತಿ ಮಕರ ರಾಶಿಯವರಿಗೆ ಈ ದೈವಿಕ ಕೃಪೆ ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಬೇಕೆಂದರೆ ನೀವು ಈ ಎರಡು ವಿಷಯಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಮೊದಲನೇದಾಗಿ, ಯಾವುದೇ ಪರಿಸ್ಥಿತಿಯಲ್ಲೂ ಅವುಗಳಿಗೆ ಹಾನಿ ಮಾಡಬಾರ್ದು. ಅವುಗಳನ್ನು ತಿರಸ್ಕರಿಸೋದು ಅಥವಾ ಅವಮಾನಿಸೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಈ ಸಮಯದಲ್ಲಿ ಯಾವುದೇ ಜೀವಿಯಾಗಲಿ ಮನುಷ್ಯರಾಗಲಿ ಕೃತಜ್ಞತೆಯನ್ನ ಹೊಂದಿರಬೇಕಾಗುತ್ತೆ. ಒಟ್ಟಾರೆಯಾಗಿ ಮಂಗಳವಾರ ನೀವು ಒಂದು ವಿಶೇಷವಾಗಿ ಶನಿದೇವರನ್ನ ಪೂಜೆ ಮಾಡೋದು ಮತ್ತು ಹುತ್ತಕ್ಕೆ ಹಾಲನ್ನು ಎರೆಯುವುದು ತುಂಬಾನೇ ಉತ್ತಮ. ಈ ಸಮಯ ನಾಗರ ಕಲ್ಲುಗಳಿಗೆ ಪೂಜೆಯನ್ನ ಸಲ್ಲಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ. 5 ಮಂಗಳವಾರಗಳು ಈ ಒಂದು ವಿಶೇಷವಾದ ಪೂಜೆಯನ್ನ ಸಲ್ಲಿಸಿ ನೋಡಿ, ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ. ಕಷ್ಟಗಳ ಸರಮಾಲೆಯಿಂದ ದೂರ ಸರಿದು ಸುಖ, ಸಂಪತ್ತು, ಸಮೃದ್ಧಿ ಮತ್ತು ಸೌಕರ್ಯವನ್ನ ಹೇಗೆ ಬರಮಾಡ್ಕೊಳ್ತೀರಾ ಎಂದು ಖಂಡಿತವಾಗಿ ಆಶ್ಚರ್ಯದಿಂದ ನೀವು ಹೇಳಬಹುದಾಗಿದೆ. ಖಂಡಿತವಾಗಿ ಈ ಸಮಯ ನಿಮಗಾಗಿ ಬಂದಿರುವಂತಹ ವಿಶೇಷವಾದ ಮಾಹಿತಿಯಾಗಿದೆ. ಅದೇ ರೀತಿ ನಾಗದೇವತೆಗಳ ಜೀವಂತ ಪ್ರತೀಕವಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ನಿಮ್ಮ ಜೀವನದ ಮೇಲೆ ಉಂಟಾಗುವಂತಹ ನೋವು, ದೈವಿಕ ಶಕ್ತಿಗಳ ಅಸಮಾಧಾನಕ್ಕೆ ಕಾರಣವಾಗಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ನಿಮ್ಮ ಜೀವನದಲ್ಲಿ ಅಚಾನಕ್ಕಾಗಿ ಸಮಸ್ಯೆಗಳು, ಮನಸ್ಸಿನ ಅಶಾಂತಿ ಅಥವಾ ಅಡೆತಡೆಗಳು ಹೆಚ್ಚಾಗುತ್ತಿದ್ದರೆ ಅದರ ಹಿಂದೆ ಇಂತಹ ಅಜಾಗರೂಕ ವರ್ತನೆ ಕಾರಣವಾಗಿರಬಹುದು. ಆದ್ದರಿಂದ ಪ್ರತಿ ತಿಂಗಳು ಒಂದು ಹುಣ್ಣಿಮೆ ಅಥವಾ ಅಮಾವಾಸ್ಯ ಸಮಯದಲ್ಲಾದರೂ ನೀವು ವಿಶೇಷವಾಗಿ ದೈವಿಕ ಅವಕಾಶವಾಗಿ ಪರಿಗಣಿಸಬೇಕು. ಆ ದಿನ ನಾಗ ದೇವಾಲಯಕ್ಕೆ ತೆರಳಿ ಸಂಪೂರ್ಣ ಶುದ್ಧ ಮನಸ್ಸಿನಿಂದ ಹಾಗೂ ಭಕ್ತಿಯಿಂದ ಹಾಲನ್ನು ಸಮರ್ಪಿಸೋದು ಅತ್ಯಂತ ಮಹತ್ವವಾಗಿರುತ್ತೆ. ಈ ಸರಳವಾಗಿ ಕಾಣುವ ಉಪಾಯದಲ್ಲಿ ಅಡಗಿರುವಂತಹ ಶಕ್ತಿ ಅಪಾರ. ಹಾಲು ಸಮರ್ಪಿಸುವಾಗ ನಿಮ್ಮ ಜೀವನದಲ್ಲಿರುವಂತಹ ಭಯ, ಅಡಚಣೆಗಳು, ವಿಳಂಬ ಮತ್ತು ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ದೂರವಾಗುತ್ತಿವೆ ಎಂಬ ದೃಢ ನಂಬಿಕೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸಮಯ ಕಳೆದಂತೆ ನೀವು ನಿಮ್ಮ ಜೀವನದಲ್ಲಿ ಅಚ್ಚರಿಯಾದಂತಹ ಬದಲಾವಣೆಯನ್ನು ಕಾಣಲು ಆರಂಭಿಸುತ್ತೀರಾ. ಕಾರ್ಯಗಳಲ್ಲಿ ವೇಗ, ಮನಸ್ಸಿನಲ್ಲಿ ಶಾಂತಿ ಮತ್ತು ಭಾಗ್ಯದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆ. ಈ ಎರಡೂ ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸಿದರೆ ಶನಿದೇವರ ರಕ್ಷಣೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದ ಕೃಪೆ ಸದಾ ನಿಮ್ಮೊಂದಿಗೆ ಇರುತ್ತದೆ. ಮಕರ ರಾಶಿಯವರೇ, ಬಹುಕಾಲದ ನಂತರ ಶನಿ ಮತ್ತು ರಾಹುಗಳ ಈ ವಿಶೇಷ ಹಾಗೂ ಅಪರೂಪದ ಚಲನೆ ನಿಮ್ಮ ಜೀವನದಲ್ಲಿ ಆಳವಾದ ಪರಿವರ್ತನೆಗೆ ದಾರಿ ಹಾಕುತ್ತಿದೆ. ಆರಂಭದಲ್ಲಿ ಈ ಸಮಯ ನಿಮಗೆ ಅತಿಯಾದ ಒತ್ತಡ, ಗೊಂದಲ ಮತ್ತು ನಿರ್ಧಾರದಲ್ಲಿ ಭಾರವಿರುವಂತೆ ಅನುಭವವಾಗಬಹುದು. ಕೆಲವು ಕೆಲಸಗಳು ತಡವಾಗಬಹುದು, ಆದರೆ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ಅಥವಾ ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಿಸುವುದು ಸಹಜ. ಆದರೆ ವಾಸ್ತವದಲ್ಲಿ ಅದು ನಿಮ್ಮ ಜೀವನದಲ್ಲಿನ ದೀರ್ಘಕಾಲದ ದುಃಖ, ಸಂಕಷ್ಟ ಮತ್ತು ನಿರಂತರ ತಡೆಗಳನ್ನು ಒಂದೊಂದಾಗಿ ಮುರಿದು ಹಾಕುವಂತಹ ದೈವಿಕ ಸಮಯವಾಗಿದೆ. ಶನಿಯು ಕಠಿಣ ಶಿಸ್ತು ಮತ್ತು ರಾಹುವಿನ ಅಪ್ರತ್ಯಕ್ಷ ಬದಲಾವಣೆಗಳು ಸೇರಿ ನಿಮ್ಮನ್ನ ಹಳೆಯ ಬಂಧನಗಳಿಂದ ತೊಡೆದು ಹಾಕಲು ಪಡುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 5 ಮಹತ್ತರವಾದ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ. ಆದಾಯದಲ್ಲಿ ಸ್ಥಿರತೆ ಬರೋದು, ಹಣಕಾಸಿನ ಅನಿಶ್ಚಿತತೆ ದೂರವಾಗೋದು ನಿಧಾನವಾಗಿ ಕಡಿಮೆಯಾಗುತ್ತೆ. ಸಮಾಜದಲ್ಲಿ ಮತ್ತು ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನೀವು ಹೇಳುವ ಮಾತುಗಳಿಂದ ಮಹತ್ವ ದೊರೆಯಲು ಪ್ರಾರಂಭವಾಗುತ್ತೆ. ನಿಮ್ಮೊಳಗಿನ ಆತ್ಮಶಕ್ತಿ ಹೊಸ ಮಟ್ಟಕ್ಕೆ ಏರುತ್ತದೆ. ನಾನು ಮಾಡಬಲ್ಲೆ ಎಂಬ ದೃಢ ಸಂಕಲ್ಪ, ನಂಬಿಕೆ ಬಲಗೊಳ್ಳುತ್ತದೆ. ಬಹುಕಾಲ ಕಾಡುತ್ತಿದ್ದಂತಹ ಮಾನಸಿಕ ಅಶಾಂತಿ ಕಡಿಮೆಯಾಗಿ ಮನಸ್ಸಿನಲ್ಲಿ ಶಾಂತಿ ಮತ್ತು ಸ್ಪಷ್ಟತೆ ನೆಲೆಸುತ್ತದೆ. ಭವಿಷ್ಯದ ಭದ್ರತೆ ಬಗ್ಗೆ ಇರುವಂತಹ ಭಯ ಕರಗುತ್ತಾ ಹೋಗಿ ಜೀವನದ ದಿಕ್ಕು ನಿಮಗೆ ಸ್ಪಷ್ಟವಾಗಿ ಕಾಣಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ನೀವು ಸಹನೆ, ಶಿಸ್ತು ಮತ್ತು ಸತ್ಯ ಮಾರ್ಗವನ್ನು ಹಿಡಿದಿಟ್ಟುಕೊಂಡರೆ ನೀವು ನಿಜಕ್ಕೂ ಅರ್ಹರಾಗಿರುವಂತಹ ಎಲ್ಲವನ್ನ ನಿಮ್ಮ ಕಡೆಗೆ ಸೆಳೆದುಕೊಳ್ಳುವಂತಹ ಒಂದು ಮ್ಯಾಗ್ನೆಟ್ ಆಗ್ತೀರಾ ಅಂತ ಅಂದರೆ ತಪ್ಪಾಗೋದಿಲ್ಲ. ಇದು ಕೇವಲ ಗ್ರಹಗಳ ಚಲನೆಯಲ್ಲ, ಇದು ನಿಮ್ಮ ಕರ್ಮ ಫಲಗಳನ್ನು ಫಲಿಸುವಂತಹ ಕ್ಷಣ. ಆದ್ದರಿಂದ ಭಯ ಪಡಬೇಡಿ, ಹಿಂದೆ ನೋಡುವುದಿಲ್ಲ. ಮುಂದಿನ ದಿನಗಳು ಮಕರ ರಾಶಿಯವರಿಗೆ ಹೊಸ ಆಸೆ, ಹೊಸ ಶಕ್ತಿ ಮತ್ತು ಹೊಸ ಸ್ಥಿರತೆಯನ್ನು, ಯಶಸ್ಸನ್ನು ತರುವಂತಹ ದಿನಗಳಾಗಿರುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತಾ ಹೋಗುತ್ತೆ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಒಟ್ಟಾರೆ ನೀವು ಕಂಡ ಕನಸನ್ನು ನನಸು ಮಾಡಿಕೊಳ್ಳೋಕೆ ದೇವರ
ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ, ಪರಿಶ್ರಮ, ನೋವು, ದುಃಖ ಹಾಗೂ ಅವಮಾನ ಎಲ್ಲದಕ್ಕೂ ಪ್ರತಿ ಉತ್ತರ ನೀಡುವಂತಹ ಸಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರುತ್ತದೆ. ಬಂದಂತಹ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಜೀವನದ ಅದೃಷ್ಟದ ಕೀಲಿಕೈ ನಿಮ್ಮ ಕೈಯಲ್ಲೇ ಇದೆ. ಅದನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸೋದು ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿರುವಂತಹ ವಿಷಯವಾಗಿದೆ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದರಿಂದ ಸಾಕಷ್ಟು ಪುಣ್ಯ ಫಲವನ್ನು ನೀವು ಬರಮಾಡಿಕೊಳ್ತೀರಾ. ನಿಮ್ಮ ಕಷ್ಟಗಳು ದೂರವಾಗಿ ಸಂಪೂರ್ಣವಾಗಿ ಆಕರ್ಷಣೆಯ ನಿಯಮದಂತೆ ನಿಮ್ಮ ಜೀವನದಲ್ಲಿ ನೀವು ಆಕರ್ಷಣೆ ಇಷ್ಟಪಟ್ಟಂಥ ವ್ಯಕ್ತಿಗಳನ್ನು, ವಸ್ತುಗಳನ್ನು ಆಕರ್ಷಣೆ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಕನಸು ನನಸಾಗಲಿ ಅಂತ ಹಾರೈಸ್ತಾ ನಿಮ್ಮ ಜೀವನ ಅದ್ಭುತವಾಗಿ ಬೆಳಕಾಗಲಿ ಅಂತ ಕೇಳ್ಕೊಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.